ಜಿಲ್ಲೆಯ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ಶಾಸಕರು ಬಿಜೆಪಿಯಿಂದ ಆಯ್ಕೆಯಾದಂತಹ ಹುಮ್ನಾಬಾದ್ ಸಿದ್ದು ಪಾಟೀಲ್ ಅವರ ಮೇಲ್ಗಡೆ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಲ್ಲಿ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಇವತ್ತು ಸಿದ್ದು ಪಾಟೀಲ್ ಅವ್ರ ಚೇರ್ ಮೇಲೆ ಅವರು ಕೂತಿದ್ರು. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಚೇರ್ ಬಿಟ್ಟು ಬಂದು ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಯತ್ನಿಸಿದಾಗ ಮಧ್ಯದಲ್ಲಿ ಪೊಲೀಸ್ನವ್ರು ಬಂದು ತಡೆದಿದ್ದಂಥದ್ದು ನಾವೆಲ್ಲ ತಮ್ಮ ಮಾಧ್ಯಮ ಮುಖಾಂತರ ನೋಡಿದಾಗ ಎಲ್ಲರ ಗಮನಕ್ಕೆ ಬಂತು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಮತ್ತು ನಮ್ಮ ಬೀದರ್ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ ತಂದಂತ ಒಂದು ಪ್ರಕರಣ. ಜಿಲ್ಲಾಡಳಿತ ಮತ್ತು ಜಿಲ್ಲೆ ಪೊಲೀಸ್ ಇವತ್ತು ಅಲ್ಲಿಯೇ ಅದಕ್ಕೆ ಒಂದು ಸೋಮೋಟೋ ಪ್ರಕರಣ ದಾಖಲಿಸಬೇಕಾಗಿತ್ತು. ವಿಶೇಷವಾಗಿ ಆ ಸಭೆಯ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಸಮ್ಮುಖದಲ್ಲಿ ಆಗಿದೆ. ಯಾವ್ದು ನಿಜ ಸ್ಥಿತಿ ಇದೆ ನೈಜ ಸ್ಥಿತಿ ಇದೆ ಅನ್ನೋದು ಗೊತ್ತಿದೆ. ಅವರೇ ಒಂದು ಅಲ್ಲಿ ಸೋಮೋಟೋ ಕೇಸ್ ಮಾಡಿಸ್ಲಿಕ್ಕೆ ಹೆಚ್ಚಬೇಕಾಗಿತ್ತು. ಆದ್ರೆ ಇಲ್ಲಿಯವರೆಗೆ ಯಾವುದೇ ಒಂದು ಪ್ರಕರಣ ದಾಖಲಾಗಿಲ್ಲ. ನಾವು ಮೊನ್ನೆ ಬಳ್ಳಾರಿಯಲ್ಲಿ ನೋಡಿದ್ದೀವಿ. ಆ ಬಳ್ಳಾರಿ ಪ್ರಕರಣದಲ್ಲಿ ಅಲ್ಲಿರುವಂತಹ ಡಿವೈಎಸ್ಪಿ ಅವರು ಸೋಮೋಟೋ ಕೇಸ್ ಮಾಡಿದ್ದಾರೆ. ನಮ್ಮಲ್ಲಿ ಯಾಕೆ ಅದು ಆಗ್ಲಿಲ್ಲ? ಸೊ ಒಂದ್ ವೇಳೆ ನಮ್ಮ ಶಾಸಕರೇ ಆ ರೀತಿ ಏನಾದ್ರು ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಹೀಗೆ ಸುಮ್ಮನೆ ಕೊಡ್ತಾ ಇದ್ದೀರಾ? ಇವತ್ತ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ, ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಇವತ್ತ ಪೊಲೀಸ್ ವ್ಯವಸ್ಥೆ ಏನಾಗಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ನ ಕಚೇರಿಗಳು ಆಗಿದ್ದಾರೆ. ಇದು ಮೊದಲು ಹೋಗಬೇಕು. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಅದನ್ನು ಒತ್ತಾಯಿಸಿ ನಾವು ಬರುವಂತಹ 12ನೇ ತಾರೀಕಿಗೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಶಾಸಕರು ತೆಗೆದಂತ ವಿಷಯ ಬೀದರ್ ನಲ್ಲಿ ನಡೀತಾ ಇರುವಂತಹ ಒಂದು ಅಕ್ರಮ ಲೇಔಟ್ ಬಗ್ಗೆ ಅವ್ರು ಮಾತನಾಡ್ತಾ ಇದ್ರು. ಅವ್ರು ಯಾವುದೋ ಬೇರೆ ಹೇಳ್ತಾ ಇರಲಿಲ್ಲ. ನಮ್ಮ ಜಿಲ್ಲೆಯ ಜನರಿಗೆ ಆ ಲೇಔಟ್ ಏನಾದ್ರು ಅನುಕೂಲ ಆಯ್ತು ತಗೊಳ್ಳೋರು ಯಾರು? ಬೀದರ್ ಜಿಲ್ಲೆಯ ಜನರು. ಅಲ್ಲಿ ಒಂದು 50 ಲಕ್ಷ ರೂಪಾಯಿ ಒಂದು ಪ್ಲಾಟ್ ಮಾರ್ತಾ ಇದೆ. ಇಲ್ಲಿ ಯಾರೋ ಒಬ್ಬ ಶಿಕ್ಷಕರು ಇನ್ನೊಬ್ರು ತಮ್ಮ ಜೀವನದ ಇಡೀ ಪೂಂಜಿಯನ್ನು ಒಂದು ಮನೆ ಕಟ್ಟಬೇಕು ಅಂತ ಹೇಳಿ ಸುಟ್ಟು ಹಾಕಿ ಮನೆ ಕಟ್ಟಿ ಪ್ಲಾಟ್ ಖರೀದಿ ಮಾಡಿ ಲೋನ್ ತಗೊಂಡು ಮನೆ ಕಟ್ಟಿ ತಮ್ಮ ಕನಸನ್ನು ನನಸು ಮಾಡ್ಕೊಡ್ಬೇಕಂತ. ಇವತ್ತಿಲ್ಲ ನಾಳೆ ಅದು ಅಕ್ರಮ ಅಂತ ಅದು ನಮ್ಮ ಜಿಲ್ಲೆಯ ಜನತೆ ಮೋಸ ಹೋಗುತ್ತೆ. ಅದು ಆಗ್ಬಾರ್ದು ಅಂತ ಅದನ್ನ ನಾವು ರದ್ದುಗೊಳಿಸಬೇಕು ಅಂತ ಹೇಳಿ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅಂದ್ರೆ ಇವತ್ತು ಕೆಲವೊಂದು ಪತ್ರಿಕೆಗಳಲ್ಲಿ ನೋಡಿದೆ ನಾನು, ನಾಲ್ಕು ಜನ ಆ ಒಂದು ಟ್ರಸ್ಟ್ ನ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ದು ಯಾವುದೇ ತಪ್ಪಿಲ್ಲ, ಜನತೆ ನೀವು ಆ ಲೇಔಟ್ ಬಗ್ಗೆ ದಾರಿ ತಪ್ಪಿಸ್ಬೇಡ್ರಿ, ಅದ್ರ ಬಗ್ಗೆ ಯಾವುದೇ ತಪ್ಪು ಕಲ್ಪನೆಗಳನ್ನು ಕೊಡಬೇಡ್ರಿ. ನಾವು ಕೊಡ್ತಾ ಇಲ್ಲ ತಪ್ಪು ಕಲ್ಪನೆ. ಕರ್ನಾಟಕ ಸರ್ಕಾರ ಅದರ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅನುದಾನ ರೈತ ಟ್ರಸ್ಟ್ ಅದ ನಮ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಅನುದಾನ ರೈತ ಯಾವುದೇ ಅದು ಹೇಳ್ತೇನೆ ನಾನು ಮುಂದೆ ಹೇಳ್ತೀನಿ ಅವ್ರ ಜೊತೆಗೆ. ಅವ್ರು ಯಾವುದೇ ಕೂಡ ನಮ್ಗೆ ಉಲ್ಲೇಖ ತಗೊಂಡಿದ್ದೇನು ಅಂದ್ರೆ ಕರ್ನಾಟಕ ಸರ್ಕಾರದ ಘನತೆಯತ್ತ ಮಂತ್ರಿಗಳು ಅದು ನಗರಾಭಿವೃದ್ಧಿ ಸಚಿವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಏನಂತ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಬೀದರ್ ತಾಲೂಕಿನ ಸಣ್ಣ ಪ್ಯಾರ ಓದ್ ಹೇಳ್ತೀನಿ ತಾವು ಗಮನಿಸ್ತಾರಕ್ಕೆ, ಬೀದರ್ ತಾಲೂಕಿನ ಚಿಕ್ಕಪೇಟೆ ಗ್ರಾಮದ ಸರ್ವೆ ನಂಬರ್ 30, 31, 34ರ ಒಟ್ಟು 48 ಎಕರೆ ವಿಸ್ತೀರ್ಣದ ಜಮೀನಿನಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿಯಮ ಬಾಹಿರವಾಗಿ ವಿನ್ಯಾಸಕ್ಕೆ ಅನುಮೋದನೆ ನೀಡಿ ರೇರಾ ಪ್ರಾಧಿಕಾರದ ಅನುಮೋದನೆ ಪಡೆಯದೆ 40% ನಿವೇಶನ ಬಿಡುಗಡೆ ಮಾಡಿರುವುದು ಹಾಗೂ ಸದರಿ ಜಮೀನುಗಳು ದಿನಾಂಕ 25/2/1988ರಂದು ದಿನಾಂಕ 25/2/1988ರಂದು ಭೂ ಪರಿವರ್ತನೆಯಾಗಿದ್ದು, ಆದರೆ ಯಾವ ಉದ್ದೇಶಕ್ಕಾಗಿ, ಕೈಗಾರಿಕೆನ ಅಥವಾ ವಸತಿನ ಅಥವಾ ವಾಣಿಜ್ಯದ ಯಾವ ಉದ್ದೇಶಕ್ಕಾಗಿ ಅಂತ ಉಲ್ಲೇಖ ಮಾಡಿದರು. ಯಾವ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡಿದ್ದಾರೆ ಎಂಬ ಸ್ಪಷ್ಟನೆ ಇರುವುದಿಲ್ಲ. ಸುಮಾರು 35 ವರ್ಷಗಳ ನಂತರ ಅದೇ ಭೂ ಪರಿವರ್ತನೆ ಆದೇಶ ಪರಿಗಣಿಸಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ವಸತಿ ವಿನ್ಯಾಸಕ್ಕೆ ಅನುಮೋದನೆ ನೀಡಿರುತ್ತಾರೆ. ಸದರಿ ಸರ್ವೆ ನಂಬರ್ನ ಜಮೀನು ಅನುಮೋದನೆಯಾದ ಮಹಾಯೋಜನೆಯಲ್ಲಿ ಭಾಗಶಃ ವಸತಿ, ಭಾಗಶಃ ಉದ್ಯಾನವನ, ಭಾಗಶಃ ಸಾರ್ವಜನಿಕ ಮತ್ತು ಅರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಾಗಿರುತ್ತದೆ. ಆದರೆ ಭೂ ಉಪಯೋಗ ಬದಲಾವಣೆ ಅನುಮತಿ ಪಡೆಯದೆ ಶುಲ್ಕ ಪಾವತಿಸಿದರೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿ ನಿಯಮ ಬಾಹಿರವಾಗಿ ಮಿಕ್ಕ ಎಲ್ಲಾ ಸರ್ವೆ ನಂಬರ್ಗಳು ವಸತಿ ವಲಯವೆಂದು ಪರಿಗಣಿಸಿ ವಿನ್ಯಾಸಕ್ಕೆ ಅನುಮೋದನೆ ನೀಡಿರುವುದು ಕಂಡು ಬಂದಿರುವುದರಿಂದ ಅಲ್ಲಿನ ಅಧಿಕಾರಿಗಳ ವಿರುದ್ಧ ನಾವು ಕ್ರಮ ಕಾರ್ಯದಲ್ಲಿ ನೋಟಿಸ್ ಅನ್ನು ಕೊಟ್ಟಿರುತ್ತೇವೆ ಅಂತ ತಿಳಿಸಿದ್ದಾರೆ. ಇದು ಸದನದಲ್ಲಿ ಹೇಳಿರುವಂತದ್ದು. ಇದರಲ್ಲಿ ಒಂದರಲ್ಲಿ ಒಂದು ನೀವು ಕರೆಕ್ಟ್ ಇದೆ ಅಂದ್ರೆ ಮಿನಿಸ್ಟರ್ ತಪ್ಪ, ಅದಕ್ಕೆ ಮಿನಿಸ್ಟರ್ ರಾಜೀನಾಮೆ ಕೊಡ್ಬೇಕು. ಅವ್ರ ತಪ್ಪು ಮಾಹಿತಿ ಕೊಟ್ಟರು ಸದನಕ್ಕೆ, ಅದು ಇಲ್ಲ ಅದು ತಪ್ಪದು ಅಂದ್ರೆ ತನಿಖೆ ಆಗ್ಬೇಕು. ನಾವು ಯಾರಿಗಾರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇಲ್ಲ. ಬೀದರ್ ಜಿಲ್ಲೆಯ ಜನತೆಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇಲ್ಲ. ಮಂತ್ರಿಗಳೇ ಸದನದಲ್ಲಿ ಹೇಳಿರೋದ್ರಿಂದ ತಪ್ಪು ಮಾಹಿತಿ ಅವ್ರು ಸದನ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕು. ಇಲ್ಲ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ಅಂದ್ರೆ ಇಲ್ಲಿಂದ ತನಿಖೆ ಆಗ್ಬೇಕು, ಅದು ರದ್ದುಗೊಳ್ಬೇಕು. ಇನ್ನೊಂದು MLC ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಅದಕ್ಕೆ ನಿಮ್ಮ ಸರ್ಕಾರದ ಅವಧಿಯಲ್ಲೇನೆ ಕೊಟ್ಟಿದ್ದಾರೆ ಅಂತ ನೋಡ್ರಿ. ನಮ್ಮ ಸರ್ಕಾರ ಅವಧಿಯಲ್ಲಿ ಕೊಟ್ಟಿದ್ದಾರೆ, ನಾವು ತಪ್ಪು ಮಾಡೋದು ಕರೆಕ್ಟ್. ನಮ್ಮ ಸರ್ಕಾರದ ಅದಕ್ಕೆ ಅಧ್ಯಕ್ಷ ನಾವೇ
ಬಾಬು ವಾಲಿ ಇರ್ಬೋದು, ನಾನೇ ಇರ್ಬೋದು. ಇವಾಗ ನಾನೇ ಒಂದು ತಪ್ಪು ಮಾಡಿದ್ರೆ ಸರ್ಕಾರ ಇದೆ, ನೀವು ಕ್ರಮ ಕೈಗೊಂಡ್ರೆ ನಾವು ಬೇಡ ಅಂತ ಇದೀವ? ತನಿಖೆ ಮಾಡಿ ನಾವು ತಪ್ಪು ಮಾಡಿದ್ರೆ ಕ್ರಮ ಕೈಗೊಂಡು. ನಮ್ಮ ಉದ್ದೇಶ ಇರೋದು ನಮ್ಮ ಜಿಲ್ಲೆಯ ಜನತೆ ಮೋಸ ಹೋಗಬಾರ್ದು. ಅಕ್ರಮ ಲೇಔಟ್ ಇವತ್ತು ಅವ್ರು ಮಾಡ್ತಾರ, ರೊಕ್ಕ ಅವ್ರು ಮಾಡ್ಕೋತಾರ, ದುಡ್ಡು ಮಾಡ್ಕೋತಾರ. ಅವ್ರು ಹೇಳ್ತಿಲ್ಲ, ದುಡ್ಡು ಮಾಡ್ಕೊಳ್ತಾರ, ಅವ್ರು ಮಾಡ್ತಾರೆ. ಅಲ್ಲಿ ಬಡವ ಯಾವ ಪ್ಲಾಟ್ ತಗೊಂಡು ಮನಿ ಕಟ್ತಾನ, ನಾಳೆ ದಿವಸ ಇನ್ನೊಂದು ಸರ್ಕಾರ ಒಂದಿದ್ದು ಅಕ್ರಮ ಇದೆ ಅಂತ ಡೆಮಾಲಿಷ್ ಮಾಡಿದಾಗ ತೊಂದರೆ ಆಗೋದು ಯಾರಿಗೆ? ಅದಕ್ಕೆ ನಾವು ಒಂದು ರಾಜಕೀಯ ಪಕ್ಷವಾಗಿ, ನಾನು ಒಂದು ಜಿಲ್ಲಾಧ್ಯಕ್ಷನಾಗಿ ನಮ್ಮ ಜಿಲ್ಲೆಯ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಅಕ್ರಮ ತನಿಖೆ ಆಗಬೇಕು, ರದ್ದತಿ. ಅದು ಅಕ್ರಮ ಇತ್ತು ಅಂದ್ರೆ ರದ್ದತಿ ಆಗಬೇಕು. ಸಕ್ರಮ ಇದ್ರೆ ಆಮೇಲೆ ಮಾಡ್ಕೊಳ್ರಿ, ನಾವು ತನಿಖೆಗೆ ಆಗ್ರಹ ಪಡಿಸಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಎರಡನೇ ಇದು ಇವ್ರದ್ದು ಯಾವ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.